ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಣಕೊಬ್ಬರಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೇಳೆ, ಅದಕ್ಕೆ ನಾನು ಸುಮಾರು ತರಕಾರಿಗಳು ಹಾಕಿದ್ದೀನಿ. ನನಗೆ ತರಕಾರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತರಕಾರಿ ತಿನ್ನೋದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಬಟಾಣಿ, ಕ್ಯಾರೆಟು, ನೌಕೋಲು, ಹುರುಳಿಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು, ತರಕಾರಿ ತೊಳೆಯೋದಕ್ಕೆ ಪುಡಿ, ಉಪ್ಪು ಮತ್ತು ನಾನು ಅಡುಗೆ ಸೋಡಾನ ಹಾಕ್ತೀನಿ. ಯಾಕೆಂದರೆ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಹಾಳಾಗಲಿ ಅಂತ. ನೋಡಿ ಈ ಥರ ತೊಳ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು, ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಒಂದು ವಿಜಿಲ್ ನಾನು ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಕಡೆ ಸ್ವಲ್ಪ ಅಕ್ಕಿ ಬೇಯಕ್ಕಿಟ್ಟಿದ್ದೀನಿ. ಅಕ್ಕಿ ಸ್ವಲ್ಪ ಬೆಂದ ನಂತರ ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀರಲ್ಲ ತರಕಾರಿನ, ನೋಡಿ ಅಕ್ಕಿ ಬೆಂದಿದೆ. ತರಕಾರಿ ಸಾಕು, ಒಂದೇ ವಿಜಿಲ್ ಸಾಕು. ಜಾಸ್ತಿ ಕೂಗಿಸ್ಬಿಟ್ರೆ ತರಕಾರಿ ಎಲ್ಲ ತುಂಬ ಬೆಂದೋಗುತ್ತೆ. ಸೊ ಹಾಗಾಗಿ ಬೇಡ. ನೋಡಿ ಈ ಥರ ಸ್ವಲ್ಪ ಅಕ್ಕಿ ಬೆಂದ ಮೇಲೆ ಕುಕ್ಕರಲ್ಲಿರೋ ತರಕಾರಿನೆಲ್ಲ ನಾನು ಇದಕ್ಕೆ ಹಾಕಿದ್ದೀನಿ. ನೋಡಿ ಕುಕ್ಕರು ಸ್ವಲ್ಪ ತೊಳ್ಕೊಂಡು ಅದು ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತು ಉದುರುದ್ರಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಈ ಥರನೇ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಈಗ ಕಮ್ಮಿ ಹಾಕ್ಕೊಳ್ಳಿ. ನಾನು ತರಕಾರಿ ಬೇಯಿಸ್ಕೊಳ್ಳೋ ಉಪ್ಪು ಹಾಕ್ಕೊಂಡಿರಲಿಲ್ಲ. ಸೊ ಹಾಗಾಗಿ ತರಕಾರಿಗೆ ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಮೆಜರ್ಮೆಂಟ್ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ನೋಡಿ ಈಗ ಪುಡಿ ಮಾಡಿರೋ ಒಣಕೊಬ್ಬರಿ, ಬ್ಯಾಡಗೆ ಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆ ಕಲ್ಲರೂ ಬರುತ್ತೆ, ಜೊತೆಗೆ ಟೇಸ್ಟು ಬರುತ್ತೆ. ನಾನು ಯಾವಾಗಲೂ MTR ಬಿಸಿಬೇಳೆ ಬಾತ್ ಪುಡಿನೂ ಉಪಯೋಗಿಸ್ಕೊಳ್ಳೋದು. ನೋಡಿ ಇಷ್ಟೇ ಸಾಕು. ನಾನು ಒಂದು ಪಾವ್ ಅಕ್ಕಿಗೆ ಈ ಥರ ಒಂದು ಚಿಕ್ಕ ಪ್ಯಾಕೆಟ್ ಹಾಕ್ತೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಈಗ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಪ್ರೇಟಾಗಿ ಎಣ್ಣೆ, ಸಾಸಿವೆ, ಜೊತೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯಲಿ. ಒಗ್ಗರಣೆ ಲಾಸ್ಟಿಗೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ನಾನು ಮಾಡೋ ವಿಧಾನ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೋಡಿ. ಬಟ್ ನಾನು ಮಾಡೋದು ನಮ್ಮ ಮನೆಯಲ್ಲಿ ಈ ಥರನೇ ಬಿಸಿಬೇಳೆ ಬಾತ್ ಮಾಡೋದು. ನಾನು ಮಾಡೋ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಕಡೆಗೆ ಇದನ್ನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಡೆಗೆ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮಾಡುವಾಗೆ ಸ್ವಲ್ಪ ನೀರಾಗಿ ಮಾಡಿದ್ರೆ ಅದು ಬೇಗ ಸ್ವಲ್ಪ ಆಗ್ತಾ ಇದ್ದಂಗೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಥರ ಬರುತ್ತೆ. ತರಕಾರಿ, ಬೇಳೆ, ಅಕ್ಕಿ ಎಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲ್ಲರು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೋಡಿ ಚೆನ್ನಾಗಿದೆ, ರುಚಿನೂ ಇದೆ. ಫೈನಲಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇಷ್ಟೇ. ಬಿಸಿಬೇಳೆ ಬಾತ್ಗೆ ಯಾವಾಗಲೂ ಖಾರ ಬುಂದಿ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.